ಸ್ನೇಹಿತರೆ, ಮತ್ತೆ ನಾನು ನಿಮ್ಮನ್ನು ನಮ್ಮ ಹಣ್ಣಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಇವತ್ತು ಒಂದು ಬೇರೆ ಜಾತಿಯ ಒಂದು ಹಣ್ಣನ್ನು ತೋರಿಸ್ತಾನೆ. ಇದು ಕೋಕೋ ಪ್ಲಮ್ ಅಂತ ಇದ್ರ ಹೆಸರು. ನೋಡಿ, ಇದು ಹಣ್ಣಿಗೆ ಬಂದಿದೆ. ಈಗ ಹೂವು ಇದೆ, ಈ ಕಡೆಗೆಲ್ಲ ಮಿಡಿಗಳಿದೆ ನೋಡಿ. ಇದರ ಮೂಲ ಸ್ಥಾನ ಬಂದು ಅಮೇರಿಕಾ ಮತ್ತು ಫ್ಲೋರಿಡಾ, ಆಫ್ರಿಕಾ 3 ದೇಶದಲ್ಲಿ ಇದು ಇದೆ. ಈ ಗಿಡ ದೊಡ್ಡ ಮರ ಆಗೋದಿಲ್ಲ, ಇದು ಬುಷ್ ಟೈಪು. ಅಂದರೆ ಇದು ನಮ್ಮ ಜಂಬುನೇರಳೆಯ ಒಂದು ಜಾತಿಗೆ ಬರ್ತದೆ ಸಾಧಾರಣವಾಗಿ. ಅದೇ ರೀತಿ ಸ್ಮೂತಾಗಿ ಇರ್ತದೆ ನೋಡಿ. ಇದು ಹಣ್ಣಾಗಿದೆ, ಇನ್ನೊಂದು 2 ದಿವಸ ಇದ್ದರೂ ನಡೀತದೆ. ಆದರೂ ನಿಮಗೆ ತೋರಿಸ್ತಾ ಇದ್ದೇನೆ ಈಗ. ಅದೇ ರೀತಿ ಸಾಫ್ಟ್ನೆಸ್ ಇರ್ತದೆ, ಅದೇ ಸ್ವೀಟ್ನೆಸ್ಸು. ಇದು ಒಳಗಡೆಗೆ ಈ ರೀತಿ ಬಿಳಿಯ ಬಣ್ಣದಲ್ಲಿರ್ತದೆ, ಮಧ್ಯ ಒಂದು ಬೀಜ ಇರ್ತದೆ. ತಿನ್ನಲಿಕ್ಕೆ ನಮ್ಮ ಜಂಬುನೇರಳೆಯ ಒಂದು ರೀತಿಯಲ್ಲೇ ಇದೆ. ಸ್ವಲ್ಪ ಸ್ಪಾಂಜ್ ಟೈಪಲ್ಲಿ ಬರ್ತದೆ ಇದು. ಅದು ಸ್ಪಾಂಜ್ ಟೈಪಲ್ಲೇ ಬರ್ತದೆ. ಇದು ಹಾಗೆ ಇದೆ. ಆದರೆ ಇದು ಇನ್ನೂ ಒಂದು 2 ದಿನ ಹಣ್ಣಾಗಿದ್ರೆ ಇನ್ನೂ ಸ್ಮೂತ್ ಆಗ್ತಾಯಿತ್ತು. ಈಗ ಸಿಪ್ಪೆ ಬಿಟ್ಟು ಬರ್ತಾ ಇಲ್ಲ ನೋಡಿ. ಇದು ವರ್ಷದಲ್ಲಿ 1 ಅಥವಾ 2 ಸರಿ ಬರೋ ಒಂದು ಪ್ರಭೇದದ ಗಿಡ ಇದು. ಈಗ ನೋಡಿ, ಕೆಲವು ಕಡೆ ಹೂವಿದೆ, ಕೆಲವು ಕಡೆ ಕಾಯಿ ಹಣ್ಣು ಆಗಿದೆ. ಭಾಳಷ್ಟು ಹಣ್ಣು ಬರ್ತದೆ. ಇದನ್ನು ನೀವು ಕೈ ತೋಟದಲ್ಲೂ ಸಹ ಹಾಕ್ಕೊಂಡು ಬೆಳೆಸ್ಬೋದು, ದೊಡ್ಡ ಮರ ಆಗದೆ ಹೋದ್ರಿಂದ. ಆಮೇಲೆ ಎಲೆ ಯಾವಾಗಲೂ ಎಲೆ ಹಸಿರಾಗೇ ಇರ್ತದೆ, ಎಲೆ ಅಷ್ಟು ಉದುರಿಸಿ ಬೋಳಾಗಿರೋದಿಲ್ಲ ಗಿಡ. ಇದನ್ನು ನೀವು ಕೈ ತೋಟದಲ್ಲಿ ಹಾಕ್ಕೊಂಡು ಅಥವಾ ಟೆರೆಸ್ ಗಾರ್ಡನಿಗೂ ಇದು ಸೂಕ್ತವಾದ ಒಂದು ಗಿಡ. ಈ ಗಿಡ ಸಹ ನನ್ನಲ್ಲಿ ಲಭ್ಯ ಇದೆ. ನೀವು ಆಸಕ್ತರು ಬೇಕಾದ ಸಂಪರ್ಕ ಮಾಡಿ ಇದ್ರ ಗಿಡವನ್ನು ನೆಟ್ಟು ನೀವು ಹಣ್ಣನ್ನು ತಿನ್ನಿ. ಇಲ್ಲಿವರೆಗೆ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತು ಮುಂದಿನ ಒಂದು ಹಣ್ಣಿನೊಂದಿಗೆ ನಾನು ನನ್ನ ಹಣ್ಣಿನ ತೋಟಕ್ಕೆ ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನು. ನಮಸ್ಕಾರ.